ನಮಸ್ಕಾರ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ. ನಾವಿವತ್ತು ದಿಂಬಮ್ ಘಾಟಲ್ಲಿದ್ದೀವಿ. ಈ ದಿಂಬಮ್ ಘಾಟ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಚಾಮರಾಜನಗರ ಏನು ಬರುತ್ತೆ, ಕರ್ನಾಟಕದ ಚಾಮರಾಜನಗರ, ಅಲ್ಲಿಂದ ತಮಿಳುನಾಡು ಸತ್ಯಮಂಗಲ ಅನ್ನೋ ಒಂದು ಊರಿಗೆ ಕನೆಕ್ಟ್ ಆಗುತ್ತೆ ಈ ರೋಡು. ಈ ರೋಡಿನ ವಿಶೇಷತೆ ಏನಂತ ಹೇಳಿದರೆ, ಈ ರೋಡು ಸುಮಾರು ಆಲ್ಮೋಸ್ಟ್ ನಿಮಗೆ 16 ಕಿಲೋಮೀಟ್ರ್ ಕವರ್ ಆಗುತ್ತೆ. 16 ಕಿಲೋಮೀಟ್ರಲ್ಲಿ ನಿಮಗೆ 27 ಏರ್ ಪಿನ್ ಬೆಂಡ್ ಸಿಗುತ್ತೆ. 27 ಏರ್ ಪಿನ್ ಬೆಂಡಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಸಿಂಗಲ್ ರೋಡೇ ಇದೆ. ಇದು ಕಂಪ್ಲೀಟ್ ನಿಮಗೆ ಸ್ಟಾರ್ಟ್ ಆದಾಗಿಂದನೂ ನಿಮಗೆ ಎಂಡ್ ಆಗೋ ತನಕನೂ ಸಿಂಗಲ್ ರೋಡೇ ಇದೆ. ಇದನ್ನು ದಿಂಬಮ್ ಘಾಟ್ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ, ಈ ಫಾರೆಸ್ಟು, ಈ ಒಂದು ಘಾಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಈ ಏನು 27 ಏರ್ ಪಿನ್ ಬೆಂಡ್ ಇದೆ, ಅದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಹಳ್ಳಿ ಸಿಗುತ್ತೆ. ಅದರ ಹೆಸರು ದಿಂಬಮ್ ಅಂತ. ಆ ದಿಂಬಮ್ ಹೆಸರು ಇಟ್ಕೊಂಡೆ ಇದನ್ನು ದಿಂಬಮ್ ಘಾಟ್ ಅಂತ ಎಲ್ಲರೂ ಕರೀತಾರೆ. ಸ್ವಲ್ಪ ಜನ ಸತ್ಯಮಂಗಲ ಘಾಟು ಅಂತ ಹೇಳ್ತಾರೆ, ಸ್ವಲ್ಪ ಜನ ದಿಂಬಮ್ ಘಾಟು ಅಂತಲೂ ಹೇಳ್ತಾರೆ. ಇದು ಬಂದು ನಿಮಗೆ ಥಿಕ್ ಫಾರೆಸ್ಟ್, ಅಂದರೆ ನಿಮಗೆ ಆಲ್ಮೋಸ್ಟ್ ಕರ್ನಾಟಕ ಮತ್ತು ತಮಿಳ್ನಾಡು ಎರಡೂ ಫಾರೆಸ್ಟಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ಫಾರೆಸ್ಟಲ್ಲಿ ನಮಗೆ ಎಲ್ಲ ಥರ ಪ್ರಾಣಿ ಪಕ್ಷಿಗಳೆಲ್ಲ ಸಿಗುತ್ತೆ, ಅದನ್ನು ನೋಡ್ಬೋದು. ಬಟ್ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಏನಂದರೆ, ಯಾರೂ ಗಾಡಿ ನಿಲ್ಲಿಸಂಗಿಲ್ಲ. ಹಾಗಾಗಿ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ. ನಿಲ್ಲಿಸಂಗಿಲ್ಲ, ಪ್ಲಾಸ್ಟಿಕ್ ಕವರ್ ಹಾಕೋಂಗಿಲ್ಲ. ಹಾಗಾಗಿ ನಿಮಗೆ ನೋಡ್ಕೊಂಡು ಪಾಸ್ ಆಗ್ತಾ ಇರಬೇಕೆ ಹೊರತು, ಗಾಡಿ ನಿಲ್ಲಿಸ್ಕೊಂಡು ನಿಮಗೆ ಏನಾದರೂ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ತೊಂದರೆ ಕೊಟ್ಟರೆ ಅವರು ನಿಮಗೆ ಪೆನಾಲ್ಟಿ ಹಾಕೋದಂತೂ 100% ಖಂಡಿತ. ಹಾಗಾಗಿ ನಾನು ಏನು ಸಜೆಷನ್ ಮಾಡೋದಂದರೆ, ನೋಡ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಪಾಸ್ ಆಗಿಬಿಡಿ. ಅವ್ರಿಗೆ ಪ್ರಾಣಿಗಾಗಲಿ ಪಕ್ಷಿಗಾಗಲಿ ಏನೂ ಡಿಸ್ಟರ್ಬ್ ಮಾಡಲಿಲ್ಲ ಅಂದರೆ ಯಾರೂ ಏನೂ ಕೇಳೋಕ್ಕೂ ಬರೋಲ್ಲ. ಹಾಗಾಗಿ ಇದು ನಿಮಗೆ ರಿಸರ್ವ್ ಫಾರೆಸ್ಟಲ್ಲಿರೋದ್ರಿಂದ ನಮಗೊಂದು 4-5 ಪಿಕ್ಚರ್ ಸಿಕ್ತು. ನಾವು ಆನ್ ದ ವೇ ಬರಬೇಕಾದ್ರೆ 4-5 ಪಿಕ್ಚರ್ ಸಿಕ್ತು. ಒಂದು ಆನೆ, ಒಂದು ಜಿಂಕೆ ಮತ್ತು ಒಂದು ನವಿಲು, ಈ 3 ಸಿಕ್ತು. ನೋಡಿ, ಇವಾಗ ನಾವು ಇದನ್ನು ಸ್ಟಿಲ್ ಫೋಟೋದಲ್ಲಿ ತಗೊಂಡಿದ್ದೀವಿ. ಯಾಕಂದರೆ ಗಾಡಿ ನಿಲ್ಲಿಸಂಗಿಲ್ಲ, ನಿಧಾನದಲ್ಲೇ ಮೂವ್ಮೆಂಟ್ ಮಾಡಿಕೊಂಡು ನಾವು ಈಗ ತಗೊಂಡಿದ್ದೀವಿ. ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಒಂದೇ ರಿಕ್ವೆಸ್ಟು, ದಯವಿಟ್ಟು ಯಾರು ಪ್ಲಾಸ್ಟಿಕ್ ಹಾಕಬೇಡಿ. ಯಾಕಂದರೆ ಪ್ರಾಣಿಗಳಿಗೆ ಪಕ್ಷಿಗಳಿಗಾಗಲಿ ಪ್ಲಾಸ್ಟಿಕ್ ಯಾವುದು, ಪ್ಲಾಸ್ಟಿಕ್ ಅಲ್ಲದೆ ಇರೋಂಥ ಯಾವುದು ಅಂತ ಅವಕ್ಕೆ ಗೊತ್ತಾಗಲ್ಲ. ಅವು ಅಪ್ಪಿತಪ್ಪಿ ತಿಂದುಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಪಾಪ ಅವಕ್ಕೇ. ನಾವಿಲ್ಲಿ ಜಿಂಕೆಗಳನ್ನ ನೋಡ್ಬೋದು, ಹಾಗೆ ಕಡವೆಗಳೆಲ್ಲ ಸಿಗುತ್ತೆ. ಸುಮಾರು ಜನ ಹೇಳ್ತಾರೆ ಅವ್ರಿಗೆ ಟೈಗರ್ ರಿಸರ್ವ್ ಇರೋದ್ರಿಂದ ಟೈಗರ್ಗಳು ನೋಡಿದ್ದೀವಿ ಅಂತ, ಬಟ್ ನಮಗೇನು ಕಾಣಿಸ್ಲಿಲ್ಲ. ಹಾಗಾಗಿ ಜಿಂಕೆ, ಆನೆ ಮತ್ತು ನಮಗೆ ನವಿಲು ಎಲ್ಲ ನಾವು ನೋಡಿದ್ವಿ. ಚೆನ್ನಾಗಿದೆ, ನೋಡಬೇಕು, ಎಂಜಾಯ್ ಮಾಡಬೇಕು, ಮತ್ತು ಅದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು. ನೋಡಿ ಫ್ರೆಂಡ್ಸ್, ಹೀಗಿತ್ತು ನಮ್ಮ ಒಂದು ದಿಂಬಮ್ ಘಾಟ್ನ ಒಂದು ಜರ್ನಿ. ಹಾಗೆ ಕಂಟಿನ್ಯೂ ಮಾಡ್ತಾ ಹೋದರೆ, ನಾನು ನಿಮಗೆ ಆಗಲೇ ಹೇಳ್ದಂಗೆ ಈ ರೋಡು 27 ಏರ್ ಪಿನ್ ಬೆಂಡ್ ಇದೆ ಅಂತ ನಾನು ನಿಮಗೆ ಹೇಳಿದೆ. ಅದರಲ್ಲಿ ಇದೊಂದು ಎಕ್ಸಾಂಪಲ್ ಅಷ್ಟೇ. ಇದೇ ಥರ ತುಂಬ ಬೆಂಡ್ಗಳಿದೆ. 27 ಏರ್ ಪಿನ್ ಬೆಂಡ್ ಇದೆ. ಇದು ನೋಡಿ, ಇದು ಈ ಥರ ಕಂಪ್ಲೀಟಾಗಿ ನಾವು ಹೋಗ್ತಾ ಇರೋದು ಕಾರಲ್ಲಿ, ಕಾರ್ ಕಂಪ್ಲೀಟಾಗಿ ಬೆಂಡ್ ಆಗುತ್ತೆ. ಇದನ್ನು ಏರ್ ಪಿನ್ ಬೆಂಡ್ ಅಂತ ಹೇಳಿ ಅಲ್ಲಿ ಲೋಕಲ್ ಜನಗಳು ಅದಕ್ಕೆ ಇಟ್ಟಿದ್ದಾರೆ. ಅದು ಏನಕ್ಕೆ ಇಟ್ಟಿದ್ದಾರೋ ಏನೋ ನನಗಂತೂ ಗೊತ್ತಿಲ್ಲ, ಬಟ್ ಅವ್ರು ಏನು ಹೇಳ್ತಾರೆ ಆ ಥರ ನಾವು ಹೇಳ್ತಾ ಇದ್ದೀವಿ. ಅಲ್ಲೊಂದಾಯಿತು, ಮತ್ತು ಇನ್ನೊಂದು ಈಗೊಂದು ಬರ್ತಾ ಇದೆ ನೋಡಿ, ಇದೊಂದು ಬೆಂಡು. ಇದೇ ಥರ 27 ಏರ್ ಪಿನ್ ಬೆಂಡ್ ಇದೆ. ಅದರಲ್ಲಿ 3 ಮಾತ್ರ ತುಂಬ ಡೇಂಜರಸ್ ಆದಂಥ ಒಂದು ಏರ್ ಪಿನ್ ಬೆಂಡು. ಅಂದರೆ ಏನು ಕ್ರಾಸ್ ಇದೆ, ಆ ಕ್ರಾಸು ಭಾಳ ತಿರುವಲ್ಲಿದೆ. ಇಲ್ಲಿ ನಿಮಗೆ ಲಾರಿಗಳು ಎಲ್ಲ ಸಿಗುತ್ತೆ. ನೋಡಿ ವೀಕ್ಷಕರೇ, ಇದೇ ಆ ಒಂದು ಡೇಂಜರಸ್ ಆದಂಥ ಏರ್ ಪಿನ್ ಬೆಂಡು. ಇದು ತುಂಬ ಡೇಂಜರಸ್. ಇಲ್ಲಿ ತುಂಬ ಆಕ್ಸಿಡೆಂಟ್ಸು ಆಗಿದೆ. ಅದು ಬೇಕು ಅಂತ ಆಗಿದೆಯೋ ಇಲ್ಲ ಆಕ್ಸಿಡೆಂಟ್ ಥರ ಆಗಿದೆಯೋ ನಮಗಂತೂ ಗೊತ್ತಿಲ್ಲ, ಬಟ್ ತುಂಬ ಡೇಂಜರಸ್ ಇದೊಂದು. ಮತ್ತು ಇನ್ನೂ 2 ಇದೆ. ಅದು ಟ್ರೈ ಮಾಡ್ತೀನಿ, ನಮಗೆ ಸಿಗುತ್ತಾ ವ್ಯೂಗೆ ಅಂಥೇಳಿ. ಈ ರೋಡ್ ಬಂದು ನಮಗೆ ತಮಿಳ್ನಾಡು ಮತ್ತು ಕರ್ನಾಟಕಕ್ಕೆ ಮೇನ್ ರೋಡ್ ಆಗಿರೋದ್ರಿಂದ, ಈ ರೋಡಲ್ಲಿ ನಿಮಗೆ ತುಂಬ ಲಾರಿಗಳೆಲ್ಲ ಓಡಾಡ್ತಾ ಇರುತ್ತೆ. ಆವಾಗ ಭಾಳ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಯಾಕಂದರೆ ರೋಡ್ ತುಂಬ ಚಿಕ್ಕದಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು, ಇಲ್ಲಾಂದರೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳು ಇರುತ್ತೆ. ಮತ್ತು ಇಲ್ಲಿ ಏನಂತ ಹೇಳಿದ್ರೆ, ನಿಮಗೆ ಏರ್ ಪಿನ್ ಬೆಂಡ್ಸ್ ಏನಿದೆಯಲ್ಲ, ಇದು ಆಲ್ಮೋಸ್ಟ್ ನಿಮಗೆ 27 ಏರ್ ಪಿನ್ ಬೆಂಡ್ಸ್ ಇದೆ. ನಿಮಗೆ ಅಲ್ಲೇ ಬೋರ್ಡ್ಗಳೆಲ್ಲ ಹಾಕಿರ್ತಾರೆ, ಎಷ್ಟನೇ ಏರ್ ಪಿನ್ ಬೆಂಡ್ ಇದು, ಫಾರ್ ಎಕ್ಸಾಂಪಲ್ 1ನೇದ 2ನೇದ 3ನೇದ ಅಂತ ಹೇಳಿ ಏರ್ ಪಿನ್ ಬೆಂಡ್ಸನ್ನು ನೋಡಿ ಅಲ್ಲಿ ಕಾಣಿಸ್ಬೋದು. ಆ ಏರ್ ಪಿನ್ ಬೆಂಡ್ಸ್ ಎಲ್ಲ ಹಾಕಿರ್ತಾರೆ, ಎಷ್ಟನೇ ಏರ್ ಪಿನ್ ಬೆಂಡಲ್ಲಿ ನೀವು ಕಂಟಾಗ್ತಾ ಇದ್ದೀರಾ ನೀವು. ಫ್ರೆಂಡ್ಸ್, ಆಗಲೇ ಹೇಳ್ದಂಗೆ ಇದು ತುಂಬ ರಿಸರ್ವ್ ಫಾರೆಸ್ಟು. ನಿಮಗೆ ಮಧ್ಯ ಆನೆಗಳು ಸಿಗ್ಬೋದು,
ಮತ್ತು ತುಂಬ ಪಕ್ಷಿಗಳೆಲ್ಲ ಸಿಗುತ್ತೆ. ಇದು ಒಂದು ಏರ್ಪಿನ್ ಬೆಂಡು, ಇದು ಒಂದು ಕರ್ವ್ ನೋಡಿ. ಇದು ತುಂಬ ಡೀಪ್ ಇರೋದ್ರಿಂದ ಭಾಳ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಸಮ್ಟೈಮ್ಸ್ ಇಲ್ಲಿ ಲಾರಿಗಳೆಲ್ಲ ಓಡಾಡ್ತಾ ಇರುತ್ತೆ. ಸಮ್ಟೈಮ್ಸ್ ಅವ್ರಿಗೆ ಬ್ರೇಕ್ ಡೌನ್ ಆಗಿಬಿಟ್ರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ ಡೌನ್ ಆಗಿದೆ. ಇದನ್ನು ತುಂಬ ಅಂದರೆ ತುಂಬ ಕಷ್ಟ ಅವರಿಗೆ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ, ಕ್ರೇನ್ ಸಹಾಯ ಮಾಡಿಕೊಡ್ತಾರೆ, ಮತ್ತು ಅವ್ರು ಬಂದು ಹೆಲ್ಪ್ ಮಾಡಿಕೊಡ್ತಾರೆ ಎಲ್ಲ ಇರ್ತಾರೆ. ಆದರೂ ನಮಗೆ ಈ ಥರ ಮಧ್ಯ ರೋಡಲ್ಲಿ ಏನಾದ್ರು ಗಾಡಿ ಕೆಟ್ಟೋಗಿ ಮಧ್ಯ ಪ್ರಾಣಿ ಗಿಣಿ ಎಲ್ಲ ಬಂದರೆ ಭಾಳ ತುಂಬ ಅಂದರೆ ತುಂಬ ಹಿಂಸೆ ಆಗುತ್ತೆ. ಎಸ್ಪೆಷಲಿ ಕಬ್ಬು ಏನಾದ್ರು ತೊಗೊಂಡೋಗ್ತಾ ಇದ್ದರೆ ಅದು ಅಷ್ಟೇ. ಇಲ್ಲಿ ನೋಡಿ, ಇದು ನಿಮಗೆ ಅಪೋಸಿಟಲ್ಲಿ ಅವ್ರು ಲೋಡ್ ಲಾರಿ ಬಂದಾಗ ನಾವು ಉಲ್ಟಾ ಹೋಗಬೇಕಾಗತ್ತೆ ಇಲ್ಲಿ. ಯಾಕಂದರೆ ಲೋಡ್ ಇರುತ್ತೆ, ಅವರು ಕಟ್ ಮಾಡೋದಕ್ಕೆ ತುಂಬ ಲಾಂಗ್ ಕಟ್ಟು ತೊಗೊಂಡು ಅವ್ರು ಕಟ್ ಮಾಡಬೇಕಾಗತ್ತೆ ಗಾಡಿನ. ಹಾಗಾಗಿ ನಾವು ಸ್ವಲ್ಪ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗಬೇಕಾಗತ್ತೆ, ಬೇರೆ ಏನೂ ಆಪ್ಷನ್ ಇಲ್ಲ ಇಲ್ಲಿ. ಹಾಗಾಗಿ ನಾವು ಹೋಗಲೇಬೇಕು. ಈ ಘಾಟ್ ಮುಗಿತಿದ್ದಂಗೆ ಫ್ರೆಂಡ್ಸ್, ನಮಗೆ ಸತ್ಯಮಂಗಲ ಘಾಟ್ ಮುಗಿತಿದ್ದಂಗೆ ನಮಗೆ ಬನ್ನೇರಿ ಅಮ್ಮ ದೇವಸ್ಥಾನ ಸಿಗುತ್ತೆ. ಅದರದ್ದೊಂದು ಸಣ್ಣ ಸ್ಮಾಲ್ ಒಂದು ವಿಡಿಯೋ ಮಾಡಿದ್ದೀನಿ. ಇದ್ರ ಫುಲ್ ಡೀಟೇಲಾಗಿ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಇಲ್ಲಿ ಏನು ಕಾಣ್ತಿದೆಯಲ್ಲ, ಇದು ಉಪ್ಪು. ಈ ಉಪ್ಪು ಬಂದು ಅವರ ಒಂದು ನಂಬಿಕೆ ಪ್ರಕಾರ ಈ ಉಪ್ಪನ್ನ ಆ ಥರ 3 ಸಲ ಇದು ಮಾಡಿ ಹಾಕಿದ್ರೆ ಅವರಿಗೆ ಎಲ್ಲ ಇರೋ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಅವ್ರದ್ದೊಂದು ನಂಬಿಕೆ. ಆಗುತ್ತೆ ಅಂತ ಅವ್ರದ್ದೊಂದು ನಂಬಿಕೆ. ಸೊ ಹಾಗಾಗಿ ನಾವು ಅದನ್ನು ನೋಡಿದ್ವಿ. ಮತ್ತು ಪೇಂಟಿಂಗ್ಸ್ ಎಲ್ಲ ಅಷ್ಟೇ, ದೇವಸ್ಥಾನದ ಮೇಲೆ ಸೀಲಿಂಗ್ ಪೇಂಟಿಂಗ್ಸ್ಗಳಿದು ಎಷ್ಟು ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ನೋಡಿ. ಮತ್ತು ಅವರು ಏನು ಪೇಂಟಿಂಗ್ ಮಾಡಿದಾರಲ್ಲ, ಅದು ಯಾವ ರೀತಿ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಪೇಂಟಿಂಗ್ಸು.